ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಿಕ್ಕ ಹುಡ್ರು ರತ್ನಕ್ಕಂಗೆ ಊಟಕ್ಕೆ ದುಡ್ಡನ್ನು ಕೊಡೋಕೆ ಹೋಗ್ತಾರೆ. ಏನು ಹಿಂಗೆ ಮಾತಾಡ್ತಿದ್ದೀರಿ, ನಮ್ಮ ಬೀಗ್ರ ಮನೆಯವರಿಗೆ ದುಡ್ಡು ತೊಗೊಂಡು ಊಟ ಕೊಡೋಕಾಯ್ತದ ಅಂತಾರೆ ರತ್ನ. ಅದು ನಿಮ್ಮ ಹಟ್ಟಿಯಾಗಿ ಮಾಡಿದರೆ ಸರಿ, ನೀನು ಇಲ್ಲಿ ಮಾಡಿದ್ದು ಮುಯ್ಯೂಟ ಅಂದಮೇಕೆ ನಾವು ಊಟ ತಗೊಂಡ್ಮೇಕೆ ದುಡ್ಡು ಕೊಡಲೇಬೇಕು ಅಲ್ವಾ ಅಂತಾರೆ ಚಿಕ್ಕ ಹುಡ್ರು. ಈಗ ನಾವು ಆ ದುಡ್ಡು ತಗೋಬೇಕು ಅಷ್ಟೇ ಅಲ್ವಾ ತಾತ, ಸರಿ ಕೊಡಿ ತಗೋತೀನಿ ಅಂತ ವಿದ್ಯಾ ಅಷ್ಟು ದುಡ್ಡನ್ನು ತಗೊಂಡು ಅದರಲ್ಲಿ 10 ರೂಪಾಯಿನ ಇಟ್ಕೊಂಡು ಉಳಿದಿದ್ದನ್ನು ವಾಪಸ್ ಕೊಡ್ತಾಳೆ. ಅಲ್ಲ ಕಣವ ಅಂತಾರೆ ಚಿಕ್ಕ ಹುಡ್ರು. ತಾತ ನಿಮಗೆ ಬೇಸರ ಆಗಬಾರ್ದು ಅನ್ನೋ ಕಾರಣಕ್ಕೆ ದುಡ್ಡು ತಗೊಂಡಿವ್ನಿ ತಾನೆ, ಈಗ ನೀವು ನಮಗೆ ಬೇಸರ ಮಾಡಬೇಡಿ ಅಂತಾಳೆ ವಿದ್ಯಾ. ಇಲ್ಲೂ ನಿನ್ನ ಸ್ವಾಭಿಮಾನ ಬಿಟ್ಕೊಟ್ಟಿಲ್ಲ ಅಲ್ವಾ, ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಸರಿ ಕಣವ, ನಾನಿನ್ನು ಬರ್ತೀನಿ ಅಂತಾರೆ ಚಿಕ್ಕ ಹುಡ್ರು. ಹೋಗ್ತಾರೆ. ನೋಡಿದ್ದೆ ರತ್ನಕ್ಕ, ಅತ್ತಿಗೆ ಮತ್ತು ತನ್ನ ಗಂಡನ ಮನೆಯವರಿಗೆ ಊಟ ಮಾಡ್ತಾರೆ ಅಂದಿದ್ದಕ್ಕೆ ಎಷ್ಟು ಸಂತೋಷಪಟ್ಟರು. ಅದು ಅಲ್ಲದೆ ದುಡ್ಡು ಇಸ್ಕೊಳ್ಳಿಲ್ಲ. ಇದೇ ಅಲ್ವಾ ಸಂಬಂಧ ಅನ್ನೋದು ಅಂತಾನೆ ಕೊಟ್ಲೆ. ದೇವ್ರ ದಯೆಯಿಂದ ಈ ಸಂಬಂಧ ಸರಿ ಹೋದರೆ ಸಾಕು ಕೊಟ್ಲೆ ಅಂತಾರೆ ರತ್ನ. ಈಚೆ ಶಿವರಾಮೇಗೌಡರು ಗೋವಿಂದ ಮತ್ತು ಭದ್ರನ ಹತ್ರ ಮಾದೇವಿ ಬಂದು, ಅಣ್ಣ ಊಟಕ್ಕೆ ರೆಡಿ ಆಯಿತು, ಊಟಕ್ಕೆ ಕೂತ್ಕೊಳ್ಳಿ ಅಂತಾಳೆ. ಇಷ್ಟು ಬಿರ್ರನೆ ಅಡುಗೆ ಮಾಡಿಬಿಟ್ಟೇನವ್ವ ಅಂತಾರೆ ಗೋವಿಂದ. ಹೊತ್ತಾಯಿತು, ಹೊರಡಬೇಕು ಅಂದ್ರಲ್ಲ, ಅದಕ್ಕೆ ಪಕ್ಕದ ಮನೆಯವ್ರ ಸಹಾಯ ತಗೊಂಡು ಬಿರ್ರನೆ ಮುಗಿಸ್ಬಿಟ್ಟೆ ಅಂತಾಳೆ ಮಾದೇವಿ. ಚಿಕ್ಕಪ್ಪ ಎಲ್ಲೂ ಕಾಣ್ತಿಲ್ಲ ಅಂತಾರೆ ಶಿವರಾಮೇಗೌಡರು. ಬಂದೆ ಕಣ್ಲ ಶಿವರಾಮ ಅಂತ ಬಾಳೆಹಣ್ಣು ತಗೊಂಡು ಬರ್ತಾರೆ ಚಿಕ್ಕಗೌಡ್ರು. ನಂತರ ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. ಏನಮ್ಮ ಮಾದೇವಿ, ನೀನು ಮಾಡಿರೋ ಅಡುಗೆ ಗಮ್ಗುಡ್ತದೆ ಅಂತಾರೆ ಶಿವರಾಮೇಗೌಡರು. ಊಟ ಬಾಯಿಗೆ ಹಾಕಿ ಶಿವರಾಮೇಗೌಡರು, ಅಡುಗೆ ಶಾನೇ ರುಚಿಯಾಗಿದೆ ಅಂತಾರೆ. ಮಾದೇವಿ, ನೀನು ಇಷ್ಟು ಬಿರನೆ ಅಡುಗೆ ಮಾಡಿದ್ದನ್ನು ಬಹು ರುಚಿಯಾಗಿ ಮಾಡಿದ್ಯಾ ಕಣವೆ ಅಂತಾರೆ ಗೋವಿಂದ ನಾವು ಇವತ್ತು ಬಾಡೂಟ ತಿನ್ನೋಣ ಅಂತ ಬಂದಿದ್ದು, ಆದರೆ ದೇವ್ರು ನೋಡು ಹೆಂಗೆ ಮಾಡೋನೆ, ಸಿಹಿ ಊಟ ತಿನ್ನೋ ಹಂಗೆ ಮಾಡೋನೆ ಅಂತಾರೆ ಶಿವರಾಮೇಗೌಡರು. ಮಾದೇವಕ್ಕ, ಈ ಅಡುಗೆ ಎಲ್ಲ ನೀವೇ ಮಾಡಿರೋದಾ? ಮಾದೇವಕ್ಕ, ನಿನ್ನೆ ಕೇಳ್ತಿರೋದು ಅಂತಾನೆ ಭದ್ರ. ಹ್ಞೂ ಕಣಪ್ಪ, ಯಾಕೆ ಹಿಂಗೆ ಕೇಳ್ತಿದ್ದಿ ಅಂತಾಳೆ ಮಾದೇವಿ. ಈ ಊಟ ಮಾಡ್ತಿದ್ರೆ ಎಷ್ಟೋ ಕಿತ ಈ ಕೈ ರುಚಿ ತಿಂದೀವ್ನಿ ಅನ್ನಿಸ್ತಿದೆ ಅಂತಾನೆ ಭದ್ರ. ಹ್ಞೂ, ಹಾಗೆ ನೋಡಿದರೆ ನಮ್ಮ ಸಂಬಂಧಿಕರೆಲ್ಲ ಒಂದೇ ಕೈ ರುಚಿ ಬಂದದೆ ಗೋವಿಂದ ಅಂತಾರೆ ಶಿವರಾಮೇಗೌಡರು. ಹ್ಞೂ ಅಣ್ಣ, ನಮ್ಮ ಸಂಬಂಧಿಕರೆಲ್ಲ ಎಕ್ಸ್ಪರ್ಟ್ಗಳಾಗ್ಬಿಟ್ಟವ್ರೆ ಅಂತಾರೆ ಗೋವಿಂದ. ಎಲ್ಲರೂ ನಗ್ತಾರೆ. ಸರಿಯವ್ವ, ಮೋನ ಚಂಪಾ ಅಷ್ಟೊತ್ತಿನಿಂದ ಕಾಣ್ತಾ ಇಲ್ವಲ್ವಾ, ಎಲ್ಲಿ ಹೋದ್ರು ಈಶ್ವರಿ ಅಂತಾರೆ ಶಿವರಾಮೇಗೌಡರು. ಇಲ್ಲ ಬಾವ, ನನಗೇನು ಹೇಳಿಲ್ಲ, ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಆವಾಗಲೇ ನಾನು ಹೇಳೋಣ ಅಂತ ಅಂದ್ಕೊಂಡೆ ಅಂತಾರೆ ಈಶ್ವರಿ. ಅದು ಶಿವರಾಮ ಊರೊಳಗೆ ಮಾರಿಗುಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂದರು, ಇನ್ನೇನು ಬರ್ತಾರೆ ಬಿಡು ಅಂತಾರೆ ಚಿಕ್ಕಗೌಡರು. ಹೌದೇ, ಸರಿ ಹೋಗಿ ಬರಲಿ ಅಂತಾರೆ ಶಿವರಾಮೇಗೌಡರು. ಏನೇ ಹೇಳಿ ಮಾದೇವಕ್ಕ, ಅಡುಗೆ ಅಂತೂ ಬಹು ಸಂದಾಗದೆ ಅಂತಾನೆ ಭದ್ರ. ನಾಚ್ಕೋಬೇಡ ಭದ್ರ, ನಿನ್ಗೆಷ್ಟು ಬೇಕೋ ಅಷ್ಟು ಮಾಡು ಅಂತಾಳೆ ಮಾದೇವಿ. ಇಂಥ ಅಡುಗೆ ಮಾಡಿರೋ ಕೈಗೆ ಚಿನ್ನದ ಬಳೆನೇ ಹಾಕಬೇಕು ಏನಂತೀಯಪ್ಪಾಯ ಅಂತಾನೆ ಭದ್ರ. ಅದಕ್ಕೇನಿಲ್ಲ, ಹಾಕ್ಸೋಣ ಬಿಡು ಮಗ ಅಂತಾರೆ ಶಿವರಾಮೇಗೌಡರು. ನೀ ನನಗೆ ಚಿನ್ನದ ಬಳೆ ಹಾಕಬೇಕು ಅಂದರೆ ನಿನ್ನ ಹೆಂಡ್ರು ವಿದ್ಯಂಗೆ ಹಾಕಬೇಕು ಕಣಪ್ಪ ಅಂತ ವೈದೇವಿ ಮನಸಲ್ಲೇ ಯೋಚನೆ ಮಾಡ್ತಾರೆ. ಈಚೆ ಅಜ್ಜಿ ಮೋನ ಚಂಪಾ ಬರ್ತಾ, ನಾವು 3 ಜನ ಒಟ್ಟಿಗೆ ಹೋದರೆ ಅವರಿಗೆ ಅನುಮಾನ ಬರೋಕ್ಕಿಲ್ವೇ, ಅದಕ್ಕೆ ನಾವು 3 ಜನ ಒಟ್ಟಿಗೆ ಹೋಗಬೇಡ, ಒಬ್ಬೊಬ್ಬರು ನನ್ನ ಕಡೆಯಿಂದ ಹೋಗುವ, ಆಮೇಲೆ ಯಾರು ಏನೇ ಕೇಳಿದ್ರು ಊಟಕ್ಕೆ ಹೋಗಿದ್ದೀವಿ ಅಂತ ಮಾತ್ರ ಬಾಯಿ ಬಿಡಬೇಡಿ ಅಂತಾರೆ ಅಜ್ಜಿ. ಸರಿ ಅಂತ ಅವರಿಬ್ಬರು ಹೋಗ್ತಾರೆ. ಈಚೆ ಶಿವರಾಮೇಗೌಡರು ಭದ್ರನ ಹತ್ರ, ಅಲ್ಲ ಕಣ್ಲ, ಏನೇ ಕೆಲಸ ಇದ್ದರೂ ಹೋಯ್ತಾ ದಾರಿಲಿ ಮುಗಿಸ್ಕೊಂಡು ಹೋಗ್ಬೋದಲ್ವೇ, ಈ ಉರಿ ಬಿಸಿಲಲ್ಲೇ ಹೋಗಬೇಕೆ ಅಂತಾರೆ. ಹೆಂಗಸ್ರೆಲ್ಲ ಊಟ ಆಗೋಷ್ಟೊತ್ತಿಗೆ ನಾನು ಜಲ್ದಿ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಪ್ಪಯ್ಯ ಅಂತಾನೆ ಭದ್ರ. ಸರಿ, ಬಿರ್ರನೆ ಹೋಗಿ ಮುಗಿಸ್ಕೊಂಡು ಬಾ ಅಂತಾರೆ ಶಿವರಾಮೇಗೌಡರು. ಈಚೆ ಭದ್ರ ಮನೆಯಿಂದ ಹೊರಗಡೆ ಬರುವಾಗ ಅಜ್ಜಿ ಡಿಕ್ಕಿ ಹೊಡಿತಾರೆ. ಏನಿಲ್ಲ, ಅದು ವಯಸ್ಸಾದವರು ಅಂತ ನೋಡಿದೆ, ಗೂಳಿ ಥರ ನೊಗ್ಗೋನು ಅಂತ ಅಜ್ಜಿ ಓರೆ ಕಣ್ಣಿಂದ ಭದ್ರನ ನೋಡ್ತಾ, ಹಾಂ ಮೊಮ್ಮಗನೇ ನೀನಿಲ್ಲ ಅಂತಾರೆ. ಅಲ್ಲೆಲ್ಲೆಲ್ಲೆ ಈ ಡವ್ ಎಲ್ಲ ಬೇಡ ಮುದುಕಿ, ನಂತವ ದಿಟ ಹೇಳು, ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತಾನೆ ಭದ್ರ. ಏನಿಲ್ಲ, ಯಾರಾದರೂ ಆಚೆ ಹೋಗಿ ಬಂದವರನ್ನ ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರಿ ಅಂತಾರೆ ಅಜ್ಜಿ. ಕಾಗೆ ಮುದುಕಿ, ಹಟ್ಟಿಯಿಂದ ಯಾರಾದರೂ ಹೊರಗಡೆ ಹೋಗಬೇಕಾದ್ರೆ ಎಲ್ಲಿಗೆ ಹೋಯ್ತಿದ್ದೀರಾ ಅಂತ ಕೇಳೋದು ಅಪಶಕುನ ಅಂತ ನನಗೆ ಚೆಂದಾಗಿ ಗೊತ್ತಾ, ಆದರೆ ಹಟ್ಟಿಗೆ ಹೋಗಿ ಬಂದವರನ್ನ ಎಲ್ಲಿಗೆ ಹೋಗಿ ಬಂದ್ರಿ ಅಂತ ಕೇಳಬಾರ್ದು ಅಂತ ಎಲ್ಲೂ ಬರ್ದಿಲ್ಲ, ದಿಟ ಹೇಳು, ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತಾನೆ ಭದ್ರ. ಸರಿ, ಈಗ ನೀನು ಎಲ್ಲಿಗೆ ಹೊರಟಿದ್ಯಾ ಅಂತ ನಾನು ಕೇಳೋಕ್ಕಿಲ್ಲ, ಹೋಗ್ಬಿಟ್ಟು ಬಾ ಮೊಮ್ಮಗನೇ ಅಂತಾರೆ ಅಜ್ಜಿ. ಮಾತಲ್ಲೇ ಮರಳು ಮಾಡಿ ತಪ್ಪಿಸ್ಕೊಳ್ಳೋಕೆ ನೋಡಬೇಡ, ಕೇಳಿದ ಪ್ರಶ್ನೆಗೆ ಜವಾಬು ಕೊಟ್ಟು ಹೋಗು ಅಂತಾನೆ ಭದ್ರ. ನಾನು ಗುಡಿಗೆ ಹೋಗಿ ಬರ್ತಾಯಿವ್ನಿ ಅಂತಾರೆ ಅಜ್ಜಿ. ಗುಡಿಗೆ ಹೋಗಿ ಬರ್ತೀವ್ನಿ ಅಂತೀಯಾ, ಹಣೆಯಲ್ಲಿ ವಿಭೂತಿ ಇಲ್ಲ, ಕೈಯಲ್ಲಿ ವಿಭೂತಿ ತಗೊಂಡು ಬಂದಿಲ್ಲ, ಒಳ್ಳೆ ಸೆರಗೋದ್ಕೊಂಡು ಕಳ್ಳಿ ಬಂದಂಗೆ ಬರ್ತಿದ್ಯಾ, ಏನು ಸಮಾಚಾರ ಅಂತಾನೆ ಭದ್ರ. ಈ ಬಿಸಿಲಿಗೆ ತಲೆ ಎತ್ತೋಕ್ಕಾಗದೆ ಸುಸ್ತಾಗಿ ಎಲ್ಲಿ ಬಿದ್ದುಬಿಟ್ಟೇನೋ ಅಂತ ನಾನು ಹಿಂಗೆ ಸೆರಗು ಮುಚ್ಕೊಂಡು ಬರ್ತಿದ್ದೆ, ನನ್ನೇ ಕಳ್ಳಿ ಅಂತಿದ್ಯೇನೋ, ನೋಡು ವಿಭೂತಿ ಹಚ್ಕೊಂಡಿದ್ದು ಬೆವರಿಗೆ ಹೊರಟೋಗಿದೆ, ಇನ್ನು ಕಾಗದ ಸಿಗಲಿಲ್ಲ ಅಂತ ವಿಭೂತಿನ ನಾನು ತರಲಿಲ್ಲ, ನಿನ್ನೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ತೆ ಅಂತಾರೆ ಅಜ್ಜಿ. ಕಾಗೆ ಮುದುಕಿ,
ನೀನು ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತ ನಿನ್ನ ತುಟಿ ಮೇಲಿರೋ ಅನ್ನದಾಗಲೇ ಹೇಳ್ತೈತೆ. ಅವಳು ಮಾಡಿರೋ ಮುಯ್ಯೂಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ಯಾ ತಾನೆ ಅಂತಾನೆ ಭದ್ರ. ಹ್ಞೂ ಕಣ್ಲ ಮೊಮ್ಮಗನೇ, ನನ್ನ ಮೊಮ್ಮಗಳು ಮಾಡಿರೋ ಅಡುಗೆ ಊಟನ ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೀವ್ನಿ. ಏನಿವಾಗ ಅಂತಾರೆ ಅಜ್ಜಿ. ಏನು ಅವಳು ಮಾಡಿರೋ ಅಡುಗೆ ಊಟ ಮಾಡ್ಕೊಂಡು ಬಂದೀವ್ನಿ ಅಂತ ನನ್ನ ಮುಂದೆನೇ ಹೇಳ್ತಿದ್ಯಲ್ಲ, ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತಾನೆ ಭದ್ರ. ಅದಕ್ಕೆ ಯಾಕಪ್ಪ ಈ ಪಾಟಿ ಕೋಪ ಮಾಡ್ಕೊಂಡಿದ್ಯಾ? ಅವಳು ಮಾಡಿರೋ ಅಡುಗೆ ಊಟನ ನಾನು ಒಬ್ಬಳೇ ಮಾಡಿದ್ದೀನಿ ಅಂತಾರೆ ಅಜ್ಜಿ. ಅಂದರೆ ಇನ್ನು ಬೇರೆ ಯಾರು ಮಾಡಿದ್ದಾರೆ ಅಂತಾನೆ ಭದ್ರ. ನಮ್ಮ ಹಟ್ಟಿಯವರೆಲ್ಲರೂ ನೀನು ಸೇರಿಕೊಂಡು ಅಂತಾರೆ ಅಜ್ಜಿ. ಏನು ಮಾತಾಡ್ತಿದ್ಯಾ ಮುದುಕಿ? ಅಲ್ಲೋಗಿ ಊಟ ಮಾಡೋಕ್ಕೆ ನನಗೇನು ಮಾನ ಮರ್ಯಾದೆ ಇಲ್ಲ ಅಂದ್ಕೊಂಡಿದ್ಯಾ? ಇಲ್ಲಿ ನೋಡು, ಈಗ ತಾನೇ ಮಾದೇವಿ ಅಕ್ಕ ಮಾಡಿರೋ ಅಡುಗೆ ನಾವು ಊಟ ಮಾಡ್ಕೊಂಡು ಬರ್ತೀವಿ, ನಿನಗೂ ರುಚಿ ನೋಡಬೇಕು ಅಂತಂದರೆ ನೀನು ಒಂದ್ಕಿತ ಊಟ ಮಾಡಿ ನೋಡು ಅಂತಾನೆ ಭದ್ರ. ಆಹಾ, ಮಾಧವಕ್ಕ ಗುಡೀಲಿ ನಮ್ಮ ಜೊತೆಲೇ ಇದ್ದವಳು, ಅದು ಯಾವಾಗ ಹಟ್ಟಿಗೆ ಬಂದು ಅಡುಗೆ ಮಾಡಿಟ್ಲು ಅನ್ನೋ ಯೋಚನೆ ಬರೋದು ಬೇಡವೇ? ನೀನೂ ಸೇರಿಕೊಂಡು ನಮ್ಮ ಹಟ್ಟಿಯವರೆಲ್ಲ ರುಚಿಯಾಗಿ ಊಟ ಮಾಡಿದ್ರಲ್ಲ, ಎಲ್ಲ ನನ್ನ ಮೊಮ್ಮಗಳು ಮಾಡಿರೋ ಅಡುಗೆ ಊಟನೇ, ಅದನ್ನೇ ಇಲ್ಲಿಗೆ ಪಾರ್ಸಲ್ ತಂದಿದ್ದು ಅಜ್ಜಿ. ಅಮ್ಮಮ್ಮ ಅಂತ ಭದ್ರ ಕೂಗ್ತಾನೆ. ನೀನು ಹಿಂಗೆ ಕಿರ್ಚಿದ್ರೆ ಸತ್ಯ ಎಲ್ಲ ಸುಳ್ಳಾಯ್ತದ? ನಿಮ್ಮ ಚಿಕ್ಕ ತಾತ ಅಲ್ಲಿಗೆ ಬಂದು ಊಟ ತಗೊಂಡು ಹೋಗಿದ್ದಾನ ನಾನು ನನ್ನ ಕಣ್ಣಾರೆ ಕಂಡಿದ್ದೀನಿ ಅಂತಾರೆ ಅಜ್ಜಿ. ಅವಳು ಮಾಡಿರೋ ಅಡುಗೆನ ತಂದು ನಮಗೆ ಸುಳ್ಳು ಹೇಳ್ತೀರಾ? ನಿಮ್ಮ ಸುಮ್ಮನೆ ಬಿಡಾಕಿಲ್ಲ ಅಂತಾನೆ ಭದ್ರ. ಏನು ಮಾಡಿಯೇ ಅಂತಾರೆ ಅಜ್ಜಿ. ಅಪ್ಪ ಇಂತಾವ ಹೋಗಿ ಹೇಳ್ತೀನಿ ಅಂತಾನೆ ಭದ್ರ. ಹೇಳು, ಹೋಗು ಹೇಳು. ಅಪರೂಪಕ್ಕೆ ಬಂದಿರೋ ನೆಂಟ್ರ ಮನೇಲಿ ಜಗಳ ತಂದಿಕ್ಕಿ ಅನ್ನೋ ಆಪಾದನೆ ನಿನ್ನ ಮೇಲೆ ಬರ್ತದೆ. ಏನಾಯ್ತೋ ಆಗಲಿ, ಆಪಾದನೆ ನೀನು ತಗೊಳ್ಳೋಕ್ಕೆ ತಯಾರಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು, ಇಷ್ಟರ ಮ್ಯಾಕೆ ಹೇಳ್ತೀನಿ ಅನ್ನೋ ಹಂಗಿದ್ರೆ ಹೇಳ್ಕೊ ಹೋಗು ಅಂತಾರೆ ಅಜ್ಜಿ. ನಾನು ಅವಳು ಮಾಡಿರೋ ಅಡುಗೆ ಊಟ ಮಾಡಿದ್ದೆ ಫಸ್ಟ್ ಬಿಡಬೇಕು ಅಂತ ಭದ್ರ ಓಡ್ತಾನೆ. ಈಚೆ ಅಜ್ಜಿ, ಅಮ್ಮ ತಾಯಿ ನಿಂದೆಯಿಂದ ಮೈಯೂಟ ಎಲ್ಲ ಸಂದಕ್ಕಾಗಾಯಿತು. ಬಂದವರೆಲ್ಲ ಖುಷಿಯಾಗಿ ಉಣ್ಕೊಂಡು ಹೋದರು. ಅಪ್ಪ ಸಾಕು ತಾಯಿ ಅಂತಾರೆ. ಕೊನೆಗೂ ನಾವು ನಂಬಿದ ದೇವರು ನಮ್ಮ ಕೈ ಬಿಡಲಿಲ್ಲ ಅಜ್ಜಿ. ಅದು ಸರಿ, ಅವ್ರು ಮಾಡಿದ ಅಡುಗೆ ಎಲ್ಲ ಖಾಲಿ ಐತೆ ಅಂತಾಳೆ ವಿದ್ಯಾ. ಬಿಸಿಲಿದೆ, ಒಸಿ ಇದೆ, ನಾವೆಲ್ಲರೂ ಊಟ ಮಾಡಿದರೆ ಖಾಲಿ ಆಯ್ತದೆ. ಅಪ್ಪಿತಪ್ಪಿ ಯಾರಾದರೂ ಬಂದರೂ ಏನಾರು ಮಾಡೋಣ ಬಿಡು ಅಂತಾರೆ ರತ್ನ. ಈಚೆ ಚೆಲುವಣ್ಣ, ಕ್ವಾಟ್ಲೆ ಎಷ್ಟು ದುಡ್ಡು ಬಂತು ಅಂತ ಗೊತ್ತಾಯ್ತೆ ಅಂತಾರೆ. ಇಲ್ಲ ಚೆಲುವಣ್ಣ ಅಂತಾನೆ ಕ್ವಾಟ್ಲೆ. ಲೆಕ್ಕ ಹಾಕ್ಕೊಂಡ್ಬಿಡಿ, ಎಷ್ಟು ಬಂತು ಅಂತ ಗೊತ್ತಾಯ್ತದೆ, ಒಳ್ಳೆಯದು ಅಂತಾರೆ ಚೆಲುವ. ಈಗಲೇ ಹೋಗಿ ಅತ್ತಿಗೆಗೆ ಹೇಳ್ತೀನಿ ಅಂತ ಕ್ವಾಟ್ಲೆ ಬಂದು ವಿದ್ಯಂಗೆ ಹೇಳ್ತಾನೆ. ಸರಿ ತರ್ತೀನಿ ಅಂತ ವಿದ್ಯೆ ದುಡ್ಡನ್ನು ತರ್ತಾರೆ. ಎಲ್ಲರೂ ಕೂತ್ಕೊಂಡು ದುಡ್ಡನ್ನು ಎಣಿಸ್ತಾರೆ. ಇದೇನಿದು ಬರೀ 50, 20, 10 ಬಂದೈತಲ್ಲ ವಿದ್ಯೆ, ನಿಜವಾಗ್ಲೂ ನಮಗೆ ಬೇಕಾದಷ್ಟು ದುಡ್ಡು ಬಂದದ ಅಂತಾರೆ ಅಜ್ಜಿ. ಅಜ್ಜಿ, ಹನಿ ಕೂಡಿದ್ರೆ ಹಳ್ಳ ಅಲ್ವೇ, ಲೆಕ್ಕ ಮಾಡೋಣ ಇರಿ ಅಂತಾಳೆ ವಿದ್ಯಾ. ಅಣ್ಣಯ್ಯ ಎಲ್ಲ ಒಂದಕ್ಕಿಂತ ಎಣಿಸ್ಬಿಡಿ ಅಂತ ವಿದ್ಯೆ ದುಡ್ಡನ್ನೆಲ್ಲ ಕೊಡ್ತಾಳೆ. ಕ್ವಾಟ್ಲೆ ಎಣಿಸಿ ಬೇಜಾರಿಂದ ದುಡ್ಡನ್ನು ಅಲ್ಲಿಡ್ತಾನೆ. ಅಣ್ಣಯ್ಯ ಏನಾಯಿತು ಅಂತಾಳೆ ವಿದ್ಯಾ. ನೋಡ್ತಾ ಇದ್ರೆ ಲಕ್ಷನೂ ಬಂದಂಗೆ ಕಾಣ್ತಿಲ್ಲ ಅಂತಾರೆ ರತ್ನ. ದಿಟ ರತ್ನಕ್ಕ, ನಮಗೆ ಬೇಕಾಗಿದ್ದು ದುಡ್ಡು ಬಂದಿಲ್ಲ ಅಂತಾನೆ ಕ್ವಾಟ್ಲೆ. ಅಣ್ಣಯ್ಯ ದಯವಿಟ್ಟು ಎಷ್ಟು ಬಂದದೆ ಅಂತ ಹೇಳಿಯಾ ಅಂತಾಳೆ ಶರು. ಎಲ್ಲ ಒಟ್ಟಿಗೆ 78,368 ರೂಪಾಯಿ ಬಂದದೆ ಅಂತಾನೆ ಕ್ವಾಟ್ಲೆ. ಆಗ ವಿದ್ಯಾ ನಗ್ತಾಳೆ. ಬೇಕಾಗಿರೋದು 1 ಲಕ್ಷ ಅಲ್ವೇ ಅಂತಾರೆ ಅಜ್ಜಿ. ಬರೀ 78,000 ಅಂತ ಯಾಕೆ ಹೇಳ್ತೀಯ? ಇವತ್ತು ಮಧ್ಯಾಹ್ನದ ಗಂಟ ನಮ್ಮ ಹತ್ರ 1 ರೂಪಾಯಿನೂ ಇರಲಿಲ್ಲ. ಆದರೆ ಈಗ ನಮ್ಮ 78,368 ರೂಪಾಯಿ ಅದೇ. ಆ ದೇವರು ಇಷ್ಟಕ್ಕೆ ದಾರಿ ತೋರಿಸಿದ್ದಾನೆ, ಇನ್ನೂ 22,000ಕ್ಕೆ ದಾರಿ ತೋರಿಸಲ್ವೇ ಅಂತಾಳೆ ವಿದ್ಯಾ. ಕ್ವಾಟ್ಲೆ, ಏನು ಯೋಚನೆ ಮಾಡ್ತಿದ್ದೆ ಅಂತಾರೆ ರತ್ನ. ಬೇರೆ ಏನಾರ ಕೆಲಸ ಇದೆಯಾ ಅಂತಾನೆ ಕ್ವಾಟ್ಲೆ. ಏನಿಲ್ಲ, ನಾವೆಲ್ಲ ಕೂತು ಊಟ ಮಾಡೋದಷ್ಟೇ ಅಂತಾರೆ ರತ್ನ. ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ನೀವು ಊಟ ಮಾಡ್ತೀರಿ ಅಂತ ನಾನು ಬರ್ತೀನಿ ಈಗ ಅಂತಾನೆ ಕ್ವಾಟ್ಲೆ. ಊಟ ಮಾಡ್ಕೊಂಡೇ ಹೋಗಪ್ಪ ಅಂತಾರೆ ರತ್ನ. ನನ್ನ ಪಾಲಿದು ಮಡಗಿಡಿ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತ ಕ್ವಾಟ್ಲೆ ಹೋಗ್ತಾನೆ. ಈಚೆ ಭದ್ರ ಕಾರ್ ಹತ್ರ ನಿಂತ್ಕೊಂಡು ಅವಳು ಮಾಡಿರೋ ಅಡುಗೆ ತಿಂದೀವ್ನಿ ಅಂತ ಗೊತ್ತಾದಾಗಿ ನಿಂದುವೆ ಅಲ್ಲಿ 1 ನಿಮಿಷನೂ ನಿಂತ್ಕೊಳ್ಳೋಕ್ಕಾಯ್ತು ಇಲ್ಲ. ಇವ್ರು ಬೇರೆ ಅಲ್ಲಿ ಮಾತಾಡ್ಕೊಂಡು ಕೂತವ್ರೆ, ಎಷ್ಟೊತ್ತಿಗೆ ಹೊರಡ್ತಾರೋ ಅಂತಾನೆ. ಆಗ ಕ್ವಾಟ್ಲೆ ಭದ್ರನ ಹತ್ರ ಬರ್ತಾನೆ. ಓಹೋ, ಏನು ದೊಡ್ಡ ಮನುಷ್ಯರು ಇಷ್ಟು ದೂರ ಬಂದಿದ್ದು ಅಂತಾನೆ ಭದ್ರ. ನಮ್ಮಂಥ ಬಡಪಾಯಿಗಳು ನಿಮ್ಮಂಥ ದೊಡ್ಡ ಮನುಷ್ಯರನ್ನ ನೋಡಬೇಕು ಅಂದರೆ ಬರಲೇಬೇಕಲ್ವೇ? ಅಂದಹಾಗೆ ಕಣ್ಣೆಲ್ಲ ಒಳಗೆ ಹೋಗದೆ ಊಟ ನಿದ್ದೆ ಬಿಟ್ಟು ಬರೀ ತೀರ್ಥ ಸೇವನೆಯೇ ಆಗಿರಬೇಕು ಅಂತಾನೆ ಕ್ವಾಟ್ಲೆ. ನಮ್ಮ ಸಹವಾಸವೇ ಬೇಡ ಅಂತ ಹೇಳಿದವನಿಗೆ ನಾನು ಹಿಂಗಿದ್ರೆ ಏನು? ಕೋಪ ಬರದೆ ತಮ್ಮ ದಾರಿ ನೋಡ್ಕೊಳ್ಳಿ ಅಂತಾನೆ ಭದ್ರ. ನಿಮ್ಮಂಥ ದೊಡ್ಡವರನ್ನ ಎದುರಾಕೊಂಡು ಈ ಮಂಡ್ಯದಲ್ಲೇ ಬದುಕೋಕ್ಕಾಗುತ್ತೆಯೇ ಅಂತಾನೆ ಕ್ವಾಟ್ಲೆ. ಅಂಥವ್ರು ಯಾಕೆ ನಮ್ಮನ್ನು ನೋಡೋಕೆ ಬಂದಿದ್ದು ಅಂತಾನೆ ಭದ್ರ. ಸಂಬಂಧವೇ ಬೇಡ ಅಂದವರು ಇನ್ನೂ ಯಾಕೆ ಸಂಬಳ ಕೊಟ್ಟಿಲ್ಲ ಅಂತ ಕೇಳೋಕೆ ಬಂದೆ ಅಂತಾನೆ ಕ್ವಾಟ್ಲೆ. ತಮಗೆ ಸಂಬಳ ಬೇರೆ ಕೊಡಬೇಕೇ? ಇಷ್ಟು ದಿನ ನನಗೆ ಯಾಕೆ ಸಂಬಳ ಅಂತ ಇದ್ದವರು
ಸಂಬಳ ಬೇಕು ಅಂತ ಕೇಳ್ತಿದ್ದೀರಾ ಅಂತಾನೆ ಭದ್ರ. ಏನು ಮಾಡೋದು, ಇಷ್ಟು ದಿನ ಇಲ್ಲಿ ಇದ್ದವರೆಲ್ಲ ನಮ್ಮವರು ಅಂತ ಬದುಕ್ತಿದ್ದೆ, ಆದರೆ ತಾವು ನನ್ನ ಕೆಲಸದವನು ಅಂತ ಜಪ್ತಿ ಮಾಡಿದ್ದಕ್ಕೆ ಸಂಬಳ ಕೇಳದೆ ಇರೋಕ್ಕಾಗತ್ತೆಯೇ ಅಂತಾನೆ ಕ್ವಾಟ್ಲೆ. ತಾವು ಯಾವುದೋ ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದೀರಲ್ಲ, ಅದು ನಮ್ಮ ವಿರೋಧಿಗಳ ಹತ್ರ, ಅಲ್ಲಿ ಸಂಬಳ ಗಿಂಬಳ ಕೊಡೋಕ್ಕಿಲ್ವೇ ಅಂತಾನೆ ಭದ್ರ. ಅಲ್ಲಿ ಕೆಲಸ ಮಾಡ್ತಿರೋದು ಸಂಬಳಕ್ಕಲ್ಲ, ಬಾಂಧವ್ಯಕ್ಕೆ, ವಿಶ್ವಾಸಕ್ಕೆ. ಎಲ್ಲಿ ಬಾಂಧವ್ಯ ವಿಶ್ವಾಸಕ್ಕೆ ಬೆಲೆ ಇರಾಕಿಲ್ವೋ ಅಲ್ಲಿ ಮಾತ್ರ ನಾವು ಸಂಬಳ ಕೇಳೋದು ಅಂತಾನೆ ಕ್ವಾಟ್ಲೆ. ಒಟ್ಟಿನಲ್ಲಿ ಎಲ್ಲ ವಿಷಯದಲ್ಲೂ ನಮ್ಮ ವಿರುದ್ಧ ನಿಂತ್ಕೋಬೇಕು ಅಂತ ಈ ನಾಟಕನೇನೋ ಅಂತಾನೆ ಭದ್ರ. ಅಯ್ಯೋ, ನಿಮ್ಮಂಥ ದೊಡ್ಡವ್ರ ವಿರುದ್ಧ ನಾವು ನಿಲ್ಲೋಕ್ಕಾಗತ್ತೆಯೇ? ಏನೋ ನಮ್ಮ ಅತ್ತಿಗೆ ಅಮ್ಮ ಮೈಯೂಟ ಮಾಡಬೇಕು ಅಂತ ಊರು ತುಂಬ ಪ್ರಚಾರ ಮಾಡಿದರೆ ಅದ್ರ ವಿರುದ್ಧ ತಾವುಗಳೇ ತಾನೇ ಬಾಡೂಟ ಮಾಡಿದವರು, ಅದಕ್ಕೆ ಆ ದೇವರು ಅನುಮತಿ ಕೊಡದೆ ನ್ಯಾಯ ಯಾರ ಕಡೆ ಅಂತ ತೋರಿಸ್ಬಿಡ್ತು ನೋಡಿ ಅಂತಾನೆ ಕ್ವಾಟ್ಲೆ. ದೊಡ್ಡ ಮನುಷ್ಯರು, ಶಾನೆ ಬದಲಾಗಿದ್ದೀರಾ, ನಿಮ್ಮ ತಾವ ನಮಗೇನು ಮಾತು, 1 ನಿಮಿಷ ಅಂತ ಫೋನ್ ತಗೊಂಡು ನಿನ್ನ ಸಂಬಳಕ್ಕಿಂತ ಇನ್ನು 5,000 ಜಾಸ್ತಿನೇ ಹಾಕಿದ್ದೀನಿ, ತಗೊಂಡು ಹೋಗು ಅಂತಾನೆ ಭದ್ರ. ಆಗ ಕ್ವಾಟ್ಲೆ ಫೋನ್ ನೋಡಿ, ನಮಗೆ ನಾವು ನಿಯತ್ತಿನಿಂದ ದುಡ್ಡಿರೋ ಸಂಬಳ ಮಾತ್ರ ಸಾಕು, ನಿಮ್ಮಂಥವ್ರ ಋಣ ನಮಗೆ ಯಾಕೆ ಬೇಕು, ಅದಕ್ಕೆ ಹೆಚ್ಚಿಗೆ ಹಾಕಿದ್ದ 5,000 ನಿಮಗೆ ವಾಪಸ್ ಹಾಕಿವ್ನಿ ಅಂತಾನೆ ಕ್ವಾಟ್ಲೆ. ಒಂದು ಕೆಲಸ ಮುಗೀತು ತಾನೇ, ಇನ್ನು ಹೋಯ್ತಾ ಇರು ಅಂತಾನೆ ಭದ್ರ. ಏನೋ ಕುಡ್ದ ಜ್ಞಾನದಲ್ಲಿ ಆಗೋಯ್ತು, ಅದನ್ನು ಮನಸ್ಸಲ್ಲಿ ಮಾಡ್ಕೊಂಡ್ಬೇಡ ಬಾರ್ಲಾ ಕ್ವಾಟ್ಲೆ ಅಂತ ಒಂದು ಮಾತು ಹೇಳ್ತಿದ್ಯಾ ಅಂತ ನೋಡಿದ್ರೆ ಅಣ್ತಮ್ಮ ಅಂತ ಕ್ವಾಟ್ಲೆ ಯೋಚನೆ ಮಾಡ್ತಾನೆ. ಏನೋ ಕೋಪದಲ್ಲಿ ಹಟ್ಟಿ ಬಿಟ್ಟು ಬಂದೆ, ನನ್ನ ಕ್ಷಮಿಸು ಅಣ್ತಮ್ಮ ಅಂತ ಹೇಳ್ತಾನ ನೋಡು ಅಂತ ಯೋಚನೆ ಮಾಡ್ತಾನೆ ಭದ್ರ. ನನ್ನ ಸಂಬಳ ಕೊಟ್ಟು ಶಾನೆ ಉಪಕಾರ ಮಾಡಿದ್ರಿ, ನಾನಿನ್ನು ಬರ್ತೀವ್ನಿ ಅಂತಾನೆ ಕ್ವಾಟ್ಲೆ. ಹೋಗಲೇಬೇಕು ಅಂತ ಕೂತಿರೋರನ್ನ ತಡೆಯೋಕ್ಕಾಯ್ತದ, ಧಾರಾಳವಾಗಿ ಹೋಗ್ಬೋದು ಅಂತಾನೆ ಭದ್ರ. ಕಡೆಯದಾಗಿ ಒಂದು ಮಾತು, ಈ ಕುಡ್ತಾ ಒಳ್ಳೆಯದಲ್ಲ, ಇದು ಆರೋಗ್ಯನ ಕೆಡಿಸೋದ್ರ ಜೊತೆಗೆ ಸಂಬಂಧನೂ ದೂರ ಮಾಡುತ್ತೆ, ಅದಕ್ಕೆ ಹೇಳ್ತೀವ್ನಿ, ಇರೋ ಸಂಬಂಧ ದೂರ ಆಗಬಾರ್ದು ಅಂತಂದರೆ ಮೊದಲು ಇಲ್ಲಿಂದ ದೂರ ಇರಿ ಅಂತ ಕ್ವಾಟ್ಲೆ ಬರ್ತಾನೆ. ಈಚೆ ಚೆಲುವ ದೂರದಿಂದ ರತ್ನ ಅಂತ ಕರೀತಾನೆ. ಏನ್ಲಾ ಅಂತಾರೆ ರತ್ನ. 22,000 ಸಾಲದಂತಲ್ಲ, ಈಗ ಬಂದು ಊಟ ಮಾಡಿ ಯಾರು ಅಷ್ಟೊಂದು ದುಡ್ಡು ಕೊಟ್ಟಾರು ಅಂತಾನೆ ಚೆಲುವ. ಏನಾರ ವ್ಯವಸ್ಥೆ ಮಾಡೋಣ ಬಿಡು ಅಂತಾರೆ ರತ್ನ. ನಾನು ಯಾರ್ತಾವ ಆದರೂ ಇಸ್ಕೊಂಡು ಬಂದು ಎಲೆಡಿಗೆ ಇಡ್ಲಾ ಅಂತಾನೆ ಚೆಲುವ. ಅಪ್ಪಿ ತಪ್ಪಿ ಹಂಗೆ ಮಾಡಿಬಿಟ್ಯಾ, ನೀನು ಮಾಡಿದ್ದವಳಿಗೆ ಏನಾರ ಗೊತ್ತಾದರೆ ನಿನ್ನ ಮಗಳು ಬ್ಯಾಗ್ ತಗೊಂಡು ಹೋಯ್ತಾ ಇರ್ತಾಳಷ್ಟೇ ಅಂತಾಳೆ ರತ್ನ. ಮತ್ತು ದುಡ್ಡಿಗೆ ಏನು ಮಾಡೋದು ಅಂತಾನೆ ಚೆಲುವ. ಏನಾರ ಮಾಡೋಣ ಅಂತ ರತ್ನ ಹೋಗ್ತಾರೆ. ಅಯ್ಯೋ ದೇವ್ರೆ, ನನ್ನ ಮಗಳು ಕಷ್ಟಪಟ್ಟು ಓದಿ ತನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಾವಳೆ, 22,000 ಕಡಿಮೆ ಆಯಿತು, ಏನು ಮಾಡೋದು, ನಾನು ಸಹಾಯ ಮಾಡ್ತೀನಂದರೆ ಅವಳು ಒಪ್ಪಕ್ಕಿಲ್ಲ ಅಂತಾನೆ ಚೆಲುವ. ಈಚೆ ಕ್ವಾಟ್ಲೆ ಊಟ ಮಾಡಿ, ಅದಕ್ಕೆ ಊಟ ಅದ್ಭುತ ಅಂತಾನೆ. ಎಲೆ ತೆಗೆಯುವಾಗ ಎಲೆ ಅಡಿಗೆ ಇರೋ ದುಡ್ಡನ್ನು ನೋಡಿ, ಏನು ಅಣ್ಣಯ್ಯ ಇದು ಅಂತಾಳೆ ವಿದ್ಯಾ. ಮುಯ್ಯೂಟ ಮಾಡಿ ದುಡ್ಡನ್ನು ಮಡಗಿವ್ನಿ, ನೀನು ಯಾಕೆ ಅಂತ ಕೇಳದೆ ಮಾಡ್ಕೋಬೇಕು, ಇನ್ಮೇಲೆ ನಮ್ಮ ವಿದ್ಯಾ ಬರೀ ವಿದ್ಯಾ ಅಲ್ಲ, ಡಾಕ್ಟರ್ ವಿದ್ಯಾ ಅಂತಾನೆ ಕ್ವಾಟ್ಲೆ. ಆಗ ವಿದ್ಯಾ ಕ್ವಾಟ್ಲೆನ ತಪ್ಪಿಕೊಂಡು ಅಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.